ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಪರಮ ದಯಾಮಯನು ಕರುಣಾನಿಧಿಯೂ ಆಗಿರುವ ಅಲ್ಲಾಹುವಿನ ನಾಮದಿಂದ. ಯಾ ಅಯ್ಯುಹನ್ ನಬಿಯ್ಯು ಇತ್ತಖಿಲ್ಲಾಹ ವಲಾ ತುತಿಇಲ್ ಕಾಫಿರೀನ ವಲ್ ಮುನಾಫಿಕೀನ್ ಇನ್ನಲ್ಲಾಹ ಕಾನ ಅಲೀಮನ್ ಹಕೀಮಾ. ಓ ಪ್ರವಾದಿಯವರೇ, ಅಲ್ಲಾಹುವನ್ನು ಭಯಪಡಿರಿ, ಸತ್ಯ ನಿಷೇಧಿಗಳನ್ನು ಮತ್ತು ಕಪಟ ವಿಶ್ವಾಸಿಗಳನ್ನು ಅನುಸರಿಸದಿರಿ. ಖಂಡಿತವಾಗಿಯೂ ಅಲ್ಲಾಹು ಸರ್ವಜ್ಞನೂ ಯುಕ್ತಿಪೂರ್ಣನೂ ಆಗಿರುವನು. ವತ್ತಬಿಅ ಮಾ ಯೂಹಾ ಇಲೈಕ ಮಿರ್ ರಬ್ಬಿಕ್ ಇನ್ನಲ್ಲಾಹ ಕಾನ ಬಿಮಾ ತಅಮಲೂನ ಖಬೀರಾ. ತಮಗೆ ತಮ್ಮ ರಬ್ಬಿನ ವತಿಯಿಂದ, ಅಂದರೆ ತಮ್ಮ ಪರಿಪಾಲಕನ ವತಿಯಿಂದ ನೀಡಲಾಗುವ ದಿವ್ಯ ಸಂದೇಶಗಳನ್ನು ಅನುಸರಿಸಿರಿ. ಖಂಡಿತವಾಗಿಯೂ ನೀವು ಮಾಡುತ್ತಿರುವುದರ ಬಗ್ಗೆ ಅಲ್ಲಾಹು ಸೂಕ್ಷ್ಮವಾಗಿ ಅರಿಯುವವನಾಗಿರುವನು. ವತವಕ್ಕಲ್ ಅಲಲ್ಲಾಹ್ ವಕಫಾ ಬಿಲ್ಲಾಹಿ ವಕೀಲಾ. ಅಲ್ಲಾಹುವಿನ ಮೇಲೆ ಭರವಸೆಯನ್ನಿಡಿರಿ, ಕಾರ್ಯನಿರ್ವಾಹಕನಾಗಿ ಅಲ್ಲಾಹು ಸಾಕು. ಮಾ ಜಅಲಲ್ಲಾಹು ಲಿರಜುಲಿನ್ ಮಿನ್ قلبين في جوفه وما جعل أزواجكم اللائي تظاهرون منهن أمهاتكم وما جعل أدعياءكم أبناءكم ذلكم قولكم بأفواهكم والله يقول الحق وهو يهدي السبيل. ಅಲ್ಲಾಹು ಯಾವುದೇ ವ್ಯಕ್ತಿಗೂ ಅವನ ಅಂತರ್ಯದಲ್ಲಿ ಎರಡು ಹೃದಯಗಳನ್ನು ಉಂಟು ಮಾಡಿಲ್ಲ. ನಿಮ್ಮ ತಾಯಂದಿರಂತೆ ಎಂದು ನೀವು ಘೋಷಿಸುವ ನಿಮ್ಮ ಪತ್ನಿಯರನ್ನು ಅವನು ನಿಮಗೆ ತಾಯಂದಿರನ್ನಾಗಿ ಮಾಡಿಲ್ಲ. ನಿಮಗೆ ಸೇರಿಸಿ ಕರೆಯಲಾಗುವ ನಿಮ್ಮ ದತ್ತು ಪುತ್ರರನ್ನು ಅವನು ನಿಮಗೆ ಪುತ್ರರನ್ನಾಗಿ ಮಾಡಿಲ್ಲ. ಇವೆಲ್ಲವೂ ನೀವು ನಿಮ್ಮ ಬಾಯಿಯಿಂದ ಹೇಳುವ ಮಾತುಗಳು ಮಾತ್ರವಾಗಿವೆ. ಅಲ್ಲಾಹು ಸತ್ಯವನ್ನೇ ನುಡಿಯುವನು ಮತ್ತು ಅವನು ಸನ್ಮಾರ್ಗವನ್ನು ತೋರಿಸಿಕೊಡುವನು. ಉದುಊಹುಂ ಲಿಆಬಾಇಹಿಂ ಹುವ ಅಕ್ಸತು ಇಂದಲ್ಲಾಹ್ فإن لم تعلموا آباءهم فإخوانكم في الدين ومواليكم وليس عليكم جناح فيما أخطأتم به ولكن ما تعمدت قلوبكم وكان الله غفورا رحيما. ನೀವು ಅವರನ್ನು, ಅಂದರೆ ದತ್ತು ಪುತ್ರರನ್ನು, ಅವರ ತಂದೆಯಂದಿರಿಗೆ ಸೇರಿಸಿ ಕರೆಯಿರಿ. ಅದು ಅಲ್ಲಾಹುವಿನ ಬಳಿ ಅತ್ಯಂತ ನ್ಯಾಯಬದ್ಧವಾಗಿದೆ. ಅವರ ತಂದೆಯಂದಿರು ಯಾರೆಂದು ನೀವು ತಿಳಿದಿರದಿದ್ದರೆ ಧರ್ಮದಲ್ಲಿ ಅವರು ನಿಮ್ಮ ಸಹೋದರರೂ ಮಿತ್ರರೂ ಆಗಿರುವರು. ನೀವು ಪ್ರಮಾದವಶಾತ್ ಮಾಡಿರುವುದರಲ್ಲಿ ನಿಮ್ಮ ಮೇಲೆ ದೋಷವಿಲ್ಲ. ಆದರೆ ನಿಮ್ಮ ಹೃದಯಗಳು ಅರಿತುಕೊಂಡು ಮಾಡಿರುವುದು ದೋಷಕರವಾಗಿದೆ. ಅಲ್ಲಾಹು ಅತ್ಯಧಿಕ ಕ್ಷಮಿಸುವವನು, ಅಪಾರ ಕರುಣೆಯುಳ್ಳವನೂ ಆಗಿರುವನು. النبي أولى بالمؤمنين من أنفسهم وأزواجه أمهاتهم وأولو الأرحام بعضهم أولى ببعض في كتاب الله من المؤمنين والمهاجرين إلا أن تفعلوا إلى أوليائكم معروفا كان ذلك في الكتاب مسطورا. ಸತ್ಯವಿಶ್ವಾಸಿಗಳಿಗೆ ಅವರ ಶರೀರಗಳಿಗಿಂತಲೂ ಹೆಚ್ಚು ಆಪ್ತರು ಸಂದೇಶವಾಹಕರಾಗಿರುವರು. ಅವರ ಮಡದಿಯರು ಅವರಿಗೆ ಮಾತೆಯರಾಗಿರುವರು. ಅಲ್ಲಾಹುವಿನ ನಿಯಮದಲ್ಲಿ ರಕ್ತ ಸಂಬಂಧಿಗಳು ಪರಸ್ಪರರಿಗೆ ಇತರ ಸತ್ಯವಿಶ್ವಾಸಿಗಳಿಗಿಂತಲೂ ಮುಹಾಜಿರ್ಗಳಿಗಿಂತಲೂ ಹೆಚ್ಚು ನಿಕಟರಾಗಿರುವರು. ನೀವು ನಿಮ್ಮ ಮಿತ್ರರಿಗೆ ಏನಾದರೂ ಉಪಕಾರ ಮಾಡುವುದಾದರೆ
ಅದು ಇದರಿಂದ ಹೊರತಾಗಿದೆ. ಅದು ಗ್ರಂಥದಲ್ಲಿ ದಾಖಲಿಸಲಾಗಿರುವ ವಿಷಯವಾಗಿದೆ. وَإِذْ أَخَذْنَا مِنَ النَّبِيِّينَ مِيثَاقَهُمْ وَمِنكَ وَمِن نُوحٍ وَإِبْرَاهِيمَ وَمُوسَى وَعِيسَى ابْنِ مَرْيَمَ وَأَخَذْنَا مِنْهُم مِيثَاقًا غَلِيظًا. ನಾವು ಪ್ರವಾದಿಗಳಿಂದ ಅವರ ಕರಾರನ್ನು ಪಡೆದ ಸಂದರ್ಭ, ತಮ್ಮಿಂದಲೂ ನೂಹ್, ಇಬ್ರಾಹಿಂ, ಮೂಸಾ ಮತ್ತು ಮರ್ಯಂರ ಪುತ್ರ ಈಸಾರಿಂದಲೂ ನಾವು ಕರಾರು ಪಡೆದ ಸಂದರ್ಭ, ನಾವು ಅವರಿಂದ ಮಹತ್ವಪೂರ್ಣವಾದ ಕರಾರನ್ನು ಪಡೆದಿರುವೆವು. لِيَسْأَلَ الصَّادِقِينَ عَنْ صِدْقِهِمْ وَأَعَدَّ لِلْكَافِرِينَ عَذَابًا أَلِيمًا. ಅವನು ಅಂದರೆ ಅಲ್ಲಾಹು ಸತ್ಯಸಂಧರೊಂದಿಗೆ ಅವರ ಸತ್ಯಸಂಧತೆಯ ಬಗ್ಗೆ ಪ್ರಶ್ನಿಸುವ ಸಲುವಾಗಿ ಸತ್ಯ ನಿಷೇಧಿಗಳಿಗೆ ಅವನು ಯಾತನಾಮಯ ಶಿಕ್ಷೆಯನ್ನು ಸಿದ್ಧಗೊಳಿಸಿರುವನು. ಯಾ ಅಯ್ಯುಹಲ್ಲದೀನ ಆಮನು ذ್ಕುರೂ ನಿಅಮತಲ್ಲಾಹಿ ಅಲೈಕುಂ ಇದ್ ಜಾಅತ್ಕುಂ ಜುನೂದುನ್ ಫಅರ್ಸಲ್ನಾ ಅಲೈಹಿಂ ರೀಹನ್ ವಜುನೂದನ್ ಲಂ ತರೌಹಾ وَكَانَ اللَّهُ بِمَا تَعْمَلُونَ بَصِيرًا. ಓ ಸತ್ಯವಿಶ್ವಾಸಿಗಳೇ, ನಿಮ್ಮ ಬಳಿಗೆ ಸೈನ್ಯಗಳು ಬಂದಾಗ ನಾವು ಅವರ ಮೇಲೆ ಗಾಳಿಯನ್ನು ಮತ್ತು ನೀವು ಕಾಣದಂತಹ ಸೈನ್ಯಗಳನ್ನು ಕಳುಹಿಸಿದ ಸಂದರ್ಭದಲ್ಲಿ ಅಲ್ಲಾಹು ನಿಮ್ಮ ಮೇಲೆ ಸುರಿಸಿದ ಅವನ ಅನುಗ್ರಹವನ್ನು ಸ್ಮರಿಸಿರಿ. ಅಲ್ಲಾಹು ನೀವು ಮಾಡುತ್ತಿರುವುದನ್ನು ವೀಕ್ಷಿಸುವವನಾಗಿರುವನು. إذ جاءوكم من فوقكم ومن أسفل منكم وإذ زاغت الأبصار وبلغت القلوب الحناجر وتظنون بالله الظنونا. ಅವರು ನಿಮ್ಮ ಮೇಲ್ಭಾಗದಿಂದಲೂ ನಿಮ್ಮ ತಳಭಾಗದಿಂದಲೂ ನಿಮ್ಮ ಬಳಿಗೆ ಬಂದ ಸಂದರ್ಭ, ಕಣ್ಣುಗಳು ಜಾರಿ ಹೋದ, ಹೃದಯಗಳು ಗಂಟಲಿಗೆ ತಲುಪಿದ ಮತ್ತು ಅಲ್ಲಾಹುವಿನ ಬಗ್ಗೆ ನೀವು ವಿಭಿನ್ನ ಕಲ್ಪನೆಗಳನ್ನು ಕಲ್ಪಿಸಿಕೊಂಡ ಸಂದರ್ಭ. ಹುನಾಲಿಕ ಬ್ತುಲಿಯಲ್ ಮುಅ್ಮಿನೂನ ವಜುಲ್ಜಿಲು ಜಿಲ್ಜಾಲನ್ ಶದೀದಾ. ಅಲ್ಲಿ ಸತ್ಯವಿಶ್ವಾಸಿಗಳನ್ನು ಪರೀಕ್ಷಿಸಲಾಯಿತು ಮತ್ತು ತೀವ್ರ ಸ್ವರೂಪದಲ್ಲಿ ನಡುಗಿಸಲಾಯಿತು. وَإِذْ يَقُولُ الْمُنَافِقُونَ وَالَّذِينَ فِي قُلُوبِهِم مَّرَضٌ مَّا وَعَدَنَا اللَّهُ وَرَسُولُهُ إِلَّا غُرُورًا. ಅಲ್ಲಾಹು ಮತ್ತು ಅವನ ಸಂದೇಶವಾಹಕರು ನಮ್ಮೊಂದಿಗೆ ವಾಗ್ದಾನ ಮಾಡಿರುವುದು ವಂಚನೆ ಮಾತ್ರವಾಗಿದೆ ಎಂದು ಕಪಟ ವಿಶ್ವಾಸಿಗಳು ಮತ್ತು ಹೃದಯಗಳಲ್ಲಿ ರೋಗವಿರುವವರು ಹೇಳಿದ ಸಂದರ್ಭ. وَإِذْ قَالَتْ طَائِفَةٌ مِّنْهُمْ يَا أَهْلَ يَثْرِبَ لَا مُقَامَ لَكُمْ فَارْجِعُوا وَيَسْتَأْذِنُ فَرِيقٌ مِّنْهُمُ النَّبِيَّ يَقُولُونَ إِنَّ بُيُوتَنَا عَوْرَةٌ وَمَا هِيَ بِعَوْرَةٍ إِن يُرِيدُونَ إِلَّا فِرَارًا. ಓ ಯಸ್ರಿಬ್ ನಿವಾಸಿಗಳೇ, ಅಚಲರಾಗಿ ನಿಲ್ಲಲು ನಿಮ್ಮಿಂದಾಗದು, ಆದ್ದರಿಂದ ನೀವು ಮರಳಿ ಹೋಗಿರಿ ಎಂದು ಅವರ ಪೈಕಿ ಒಂದು ಗುಂಪು ಹೇಳಿದ ಸಂದರ್ಭ. ನಮ್ಮ ಮನೆಗಳು ಅಭದ್ರವಾಗಿವೆ ಎನ್ನುತ್ತಾ ಅವರ ಪೈಕಿ ಇನ್ನೊಂದು ಗುಂಪು ರಣರಂಗವನ್ನು ಬಿಟ್ಟು ಓಡಿ ಹೋಗಲು ಪ್ರವಾದಿಯೊಂದಿಗೆ ಅನುಮತಿಯನ್ನು ಕೇಳುತ್ತಿರುವರು. ವಾಸ್ತವದಲ್ಲಿ ಅವರ ಮನೆಗಳು ಅಭದ್ರವಾಗಿಲ್ಲ, ಅವರು ಪಲಾಯನ ಮಾಡಲು ಮಾತ್ರ ಬಯಸುತ್ತಿರುವರು. ವಲೌ ದುಖಿಲತ್ ಅಲೈಹಿಂ ಮಿನ್ ಅಕ್ತಾರಿಹಾ ಥುಮ್ಮ ಸುಇಲುಲ್ ಫಿತ್ನತ ಲಆತೌಹಾ ವಮಾ ತಲಬ್ಬಸೂ ಬಿಹಾ ಇಲ್ಲಾ ಯಸೀರಾ. ಅದರ ಅಂದರೆ ಮದೀನದ ಸರ್ವ ದಿಕ್ಕುಗಳಿಂದಲೂ ಶತ್ರುಗಳು ಅವರ ಬಳಿಗೆ ಪ್ರವೇಶಿಸಿ ತರುವಾಯ ಮುಸ್ಲಿಮರಲ್ಲಿ ಕ್ಷೋಭೆಯನ್ನುಂಟು ಮಾಡಲು ಅವರೊಂದಿಗೆ ಬೇಡಿಕೆ ಇಡಲಾದರೆ ಅವರು ಅದನ್ನು ಮಾಡುವರು.
ಅಲ್ಪವೇ ಹೊರತು ಅವರು ಅದಕ್ಕಾಗಿ ಹಿಂಜರಿಯಲಾರರು. وَلَقَدْ كَانُوا عَاهَدُوا اللَّهَ مِنْ قَبْلُ لَا يُوَلُّونَ الْأَدْبَارَ وَكَانَ عَهْدُ اللَّهِ مَسْئُولًا. ಹಿಂದಿರುಗಿ ಓಡಲಾರೆವು ಎಂದು ಅವರು ಮುಂಚೆ ಅಲ್ಲಾಹುವಿನೊಂದಿಗೆ ಕರಾರು ಮಾಡಿದ್ದರು. ಅಲ್ಲಾಹುವಿನೊಂದಿಗಿರುವ ಕರಾರು ವಿಚಾರಣೆ ಮಾಡುವಂಥದ್ದೇ ಆಗಿದೆ. قُلْ لَنْ يَنْفَعَكُمُ الْفِرَارُ إِنْ فَرَرْتُمْ مِنَ الْمَوْتِ أَوِ الْقَتْلِ وَإِذًا لَا تُمَتَّعُونَ إِلَّا قَلِيلًا. ಓ ಪ್ರವಾದಿಯವರೇ, ಹೇಳಿರಿ, ನೀವು ಮರಣದಿಂದ ಅಥವಾ ಹತ್ಯೆಗೀಡಾಗುವುದರಿಂದ ಪಲಾಯನ ಮಾಡುವುದಾದರೆ ಆ ಪಲಾಯನವು ನಿಮಗೆ ಯಾವುದೇ ಪ್ರಯೋಜನವನ್ನೂ ನೀಡದು. ಆ ರೀತಿ ಪಲಾಯನ ಮಾಡಿ ಪಾರಾದರೂ ನಿಮಗೆ ಜೀವನ ಸುಖವನ್ನು ಅಲ್ಪವೇ ಹೊರತು ನೀಡಲಾಗದು. قُلْ مَنْ ذَا الَّذِي يَعْصِمُكُمْ مِنَ اللَّهِ إِنْ أَرَادَ بِكُمْ سُوءًا أَوْ أَرَادَ بِكُمْ رَحْمَةً وَلَا يَجِدُونَ لَهُم مِّن دُونِ اللَّهِ وَلِيًّا وَلَا نَصِيرًا. ಹೇಳಿರಿ, ಅಲ್ಲಾಹು ನಿಮಗೇನಾದರೂ ಹಾನಿಯನ್ನು ಮಾಡಲು ಇಚ್ಛಿಸಿದ್ದರೆ ಅಥವಾ ಅವನು ನಿಮಗೆ ಯಾವುದಾದರೂ ಅನುಗ್ರಹವನ್ನು ಕರುಣಿಸಲು ಇಚ್ಛಿಸಿದ್ದರೆ ಅಲ್ಲಾಹುವಿನಿಂದ ನಿಮ್ಮನ್ನು ರಕ್ಷಿಸುವವನು ಯಾರಿರುವನು? ಅಲ್ಲಾಹುವಿನ ಹೊರತು ಅವರು ಯಾವುದೇ ರಕ್ಷಕನನ್ನಾಗಲಿ ಸಹಾಯಕನನ್ನಾಗಲಿ ಕಾಣಲಾರರು. قد يعلم الله المعوقين منكم والقائلين لإخوانهم هلم إلينا ولا يأتون البأس إلا قليلا. ನಿಮ್ಮ ಪೈಕಿ ತಡೆಯೊಡ್ಡುವವರನ್ನು ಮತ್ತು ತಮ್ಮ ಸಹೋದರರೊಂದಿಗೆ ನಮ್ಮ ಕಡೆಗೆ ಬನ್ನಿರಿ ಎಂದು ಹೇಳುವವರನ್ನು ಅಲ್ಲಾಹು ಅರಿತಿರುವನು. ಅಲ್ಪವೇ ಹೊರತು ಅವರು ಯುದ್ಧಕ್ಕೆ ತೆರಳಲಾರರು. أشحة عليكم فإذا جاء الخوف رأيتهم ينظرون إليك تدور أعينهم كالذي يغشى عليه من الموت فإذا ذهب الخوف سلقوكم بألسنة حداد أشحة على الخير أولئك لم يؤمنوا فأحبط الله أعمالهم وكان ذلك على الله يسيرا. ಅವರು ನಿಮಗೆದುರಾಗಿ ಜಿಪುಣತನ ತೋರಿಸುವವರಾಗಿರುವರು. ಯುದ್ಧ ಭೀತಿಯುಂಟಾದರೆ ಅವರು ತಮ್ಮನ್ನು ದಿಟ್ಟಿಸಿ ನೋಡುತ್ತಿರುವುದಾಗಿ ತಾವು ಕಾಣುವಿರಿ. ಸಾವಿನ ದವಡೆಯಲ್ಲಿರುವ ಒಬ್ಬ ವ್ಯಕ್ತಿಯಂತೆ ಅವರ ಕಣ್ಣುಗಳು ತಿರುಗುತ್ತಿರುವು. ಆದರೆ ಯುದ್ಧ ಭೀತಿಯು ನೀಗಿದರೆ ಸಂಪತ್ತಿನಲ್ಲಿರುವ ಅತ್ಯಾಸೆಯಿಂದ ಅವರು ಹರಿತವಾದ ನಾಲಗೆಗಳ ಮೂಲಕ ನಿಮ್ಮನ್ನು ಚುಚ್ಚಿ ಮಾತನಾಡುವರು. ಅಂತಹವರು ವಿಶ್ವಾಸವನ್ನಿಟ್ಟಿಲ್ಲ. ಆದ್ದರಿಂದ ಅಲ್ಲಾಹು ಅವರ ಕರ್ಮಗಳನ್ನು ನಿಷ್ಫಲಗೊಳಿಸಿದನು. ಅದು ಅಲ್ಲಾಹುವಿನ ಮಟ್ಟಿಗೆ ಅತಿ ಸುಲಭವಾಗಿದೆ. يحسبون الأحزاب لم يذهبوا وإن يأتي الأحزاب يودوا لو أنهم بادون في الأعراب يسألون عن أنبائكم ولو كانوا فيكم ما قاتلوا إلا قليلا. ಮಿತ್ರ ಪಕ್ಷಗಳು ಹೊರಟು ಹೋಗಿಲ್ಲವೆಂದು ಅವರು, ಅಂದರೆ ಕಪಟ ವಿಶ್ವಾಸಿಗಳು, ಭಾವಿಸುತ್ತಿರುವರು. ಮಿತ್ರ ಪಕ್ಷಗಳು ಮರಳಿ ಬರುವುದಾದರೆ ಯುದ್ಧದಲ್ಲಿ ಪಾಲ್ಗೊಳ್ಳದೆ ನಿಮ್ಮ ಬಗ್ಗೆ ಮಾಹಿತಿ ಪಡೆಯುತ್ತಾ ಗ್ರಾಮೀಣ ಅರಬರೊಂದಿಗೆ ಮರುಭೂಮಿ ನಿವಾಸಿಗಳಾಗಿ ಕಳೆಯುತ್ತಿದ್ದರೆ ಎಷ್ಟು ಚೆನ್ನಾಗಿತ್ತು ಎಂದು ಅವರು, ಅಂದರೆ ಕಪಟ ವಿಶ್ವಾಸಿಗಳು ಆಶಿಸುವರು. ನಿಮ್ಮ ಜೊತೆಗಿದ್ದರೂ ಅವರು ಅಲ್ಪವೇ ಹೊರತು ಯುದ್ಧ ಮಾಡಲಾರರು. لقد كان لكم في رسول الله أسوة حسنة لمن كان يرجو الله واليوم الآخر وذكر الله كثيرا.
ಖಂಡಿತವಾಗಿಯೂ ನಿಮಗೆ ಅಲ್ಲಾಹುವಿನ ಸಂದೇಶವಾಹಕರಲ್ಲಿ ಅತ್ಯುತ್ತಮ ಮಾದರಿ ಇದೆ. ಅಂದರೆ ಅಲ್ಲಾಹುವನ್ನು ಮತ್ತು ಅಂತ್ಯ ದಿನವನ್ನು ನಿರೀಕ್ಷಿಸುವವರಿಗೆ ಹಾಗೂ ಅಲ್ಲಾಹುವನ್ನು ಅತ್ಯಧಿಕವಾಗಿ ಸ್ಮರಿಸುವವರಿಗೆ. ولما رأى المؤمنون الأحزاب قالوا هذا ما وعدنا الله ورسوله وصدق الله ورسوله وما زادهم إلا إيمانا وتسليما. ಸತ್ಯವಿಶ್ವಾಸಿಗಳು ಮಿತ್ರ ಪಕ್ಷಗಳನ್ನು ಕಂಡಾಗ ಇದು ಅಲ್ಲಾಹು ಮತ್ತು ಅವನ ಸಂದೇಶವಾಹಕರು ನಮ್ಮೊಂದಿಗೆ ವಾಗ್ದಾನ ಮಾಡಿದ್ದಾಗಿದೆ, ಅಲ್ಲಾಹು ಮತ್ತು ಅವನ ಸಂದೇಶವಾಹಕರು ಸತ್ಯವನ್ನೇ ನುಡಿದಿರುವರು ಎಂದು ಹೇಳಿದರು. ಅದು ಅವರಿಗೆ ಅಧಿಕಗೊಳಿಸಿದ್ದು ವಿಶ್ವಾಸ ಮತ್ತು ಶರಣಾಗತಿಯನ್ನು ಮಾತ್ರವಾಗಿತ್ತು. ಮಿನಲ್ ಮುಅ್ಮಿನೀನ ರಿಜಾಲುನ್ ಸದಕು ಮಾ ಆಹದುಲ್ಲಾಹ ಅಲೈಹಿ فمنهم من قضى نحبه ومنهم من ينتظر وما بدلوا تبديلا. ಸತ್ಯವಿಶ್ವಾಸಿಗಳ ಪೈಕಿ ಕೆಲವು ಪುರುಷರಿರುವರು, ಅವರು ಅಲ್ಲಾಹುವಿನೊಂದಿಗೆ ಯಾವ ವಿಷಯದಲ್ಲಿ ಕರಾರು ಮಾಡಿರುವರೋ ಅದರಲ್ಲಿ ಅವರು ಸತ್ಯಸಂಧತೆಯನ್ನು ಪಾಲಿಸಿದರು. ಅವರ ಪೈಕಿ ಕೆಲವರು ಹುತಾತ್ಮರಾಗುವ ಮೂಲಕ ತಮ್ಮ ಪ್ರತಿಜ್ಞೆಯನ್ನು ನೆರವೇರಿಸಿದರು. ಅವರಲ್ಲಿ ಕೆಲವರು ಅದನ್ನು ನಿರೀಕ್ಷಿಸುತ್ತಿರುವರು. ಅವರು ಕರಾರಿಗೆ ಯಾವುದೇ ಬದಲಾವಣೆಯನ್ನು ಮಾಡಲಿಲ್ಲ. ಲಿಯಜ್ಜಿಯ ಅಲ್ಲಾಹು ಸ್ಸಾದಿಕೀನ ಬಿಸಿದ್ಕಿಹಿಂ ವಯುಅದ್ದಿಬಲ್ ಮುನಾಫಿಕೀನ ಇನ್ ಶಾಅ ಔ ಯತೂಬ ಅಲೈಹಿಂ ಇನ್ನಲ್ಲಾಹ ಕಾನ ಗಫೂರರ್ ರಹೀಮಾ. ಅಲ್ಲಾಹು ಸತ್ಯಸಂಧರಿಗೆ ಅವರ ಸತ್ಯಸಂಧತೆಗಿರುವ ಪ್ರತಿಫಲವನ್ನು ನೀಡುವ ಸಲುವಾಗಿ, ಅವನು ಇಚ್ಛಿಸುವುದಾದರೆ ಕಪಟ ವಿಶ್ವಾಸಿಗಳನ್ನು ಶಿಕ್ಷಿಸುವ ಸಲುವಾಗಿ ಅಥವಾ ಅವರ ಪಶ್ಚಾತ್ತಾಪವನ್ನು ಸ್ವೀಕರಿಸುವ ಸಲುವಾಗಿ, ಖಂಡಿತವಾಗಿಯೂ ಅಲ್ಲಾಹು ಅತ್ಯಧಿಕ ಕ್ಷಮಿಸುವವನು ಅಪಾರ ಕರುಣೆಯುಳ್ಳವನೂ ಆಗಿರುವನು. ವರದ್ದಲ್ಲಾಹು ಅಲ್ಲದೀನ ಕಫರೂ ಬಿಗೈಜಿಹಿಂ ಲಂ ಯನಾಲೂ ಖೈರಾ ವಕಫಲ್ಲಾಹುಲ್ ಮುಅ್ಮಿನೀನಲ್ ಕಿತಾಲ್ ವಕಾನಲ್ಲಾಹು ಕವಿಯ್ಯನ್ ಅಜೀಜಾ. ಅಲ್ಲಾಹು ಸತ್ಯ ನಿಷೇಧಿಗಳನ್ನು ಅವರ ಕ್ರೋಧದೊಂದಿಗೆ ಮರಳಿ ಕಳುಹಿಸಿದನು, ಅವರು ಯಾವುದೇ ಒಳಿತನ್ನು ಪಡೆಯಲಿಲ್ಲ. ಅಲ್ಲಾಹು ಸತ್ಯ ವಿಶ್ವಾಸಿಗಳಿಗೆ ಯುದ್ಧದ ಅಗತ್ಯವಿಲ್ಲದಂತೆ ಮಾಡಿದನು. ಅಲ್ಲಾಹು ಬಲಿಷ್ಠನು ಪ್ರತಾಪಶಾಲಿಯೂ ಆಗಿರುವನು. وأنزل الذين ظاهروهم من أهل الكتاب من صياصيهم وقذف في قلوبهم الرعب فريقا تقتلون وتأسرون فريقا. ಗ್ರಂಥದವರ ಪೈಕಿ ಅವರಿಗೆ ಅಂದರೆ ಸತ್ಯ ನಿಷೇಧಿಗಳಿಗೆ ಬೆಂಬಲ ನೀಡಿದವರನ್ನು ಅವನು ಅವರ ಕೋಟೆಗಳಿಂದ ಕೆಳಗಿಳಿಸಿದನು ಮತ್ತು ಅವರ ಹೃದಯಗಳಲ್ಲಿ ಭಯವನ್ನು ಬಿತ್ತಿದನು. ಅವರಲ್ಲಿ ಒಂದು ಗುಂಪನ್ನು ನೀವು ವಧಿಸುತ್ತಿರುವಿರಿ ಮತ್ತು ಇನ್ನೊಂದು ಗುಂಪನ್ನು ಸೆರೆ ಹಿಡಿಯುತ್ತಿರುವಿರಿ. وأورثكم أرضهم وديارهم وأموالهم وأرضا لم تطئوها وكان الله على كل شيء قديرا. ಅವರ ಜಮೀನುಗಳನ್ನು, ವಸತಿಗಳನ್ನು ಮತ್ತು ಸೊತ್ತುಗಳನ್ನು ಹಾಗೂ ಮುಂಚೆ ನೀವು ಕಾಲೂರಿರದ ಪ್ರದೇಶಗಳನ್ನು ಅವನು ನಿಮಗೆ ಉತ್ತರಾಧಿಕಾರವಾಗಿ ನೀಡಿದನು. ಅಲ್ಲಾಹು ಸಕಲ ವಿಷಯಗಳಲ್ಲೂ ಸಾಮರ್ಥ್ಯವುಳ್ಳವನಾಗಿರುವನು. ಯಾ ಅಯ್ಯುಹನ್ ನಬಿಯು ಕುಲ್ ಲಿಅಜ್ವಾಜಿಕ ಇನ್ ಕುಂತುನ್ನ ತುರಿದ್ನಲ್ ಹಯಾತದ್ ದುನ್ಯಾ ವಜೀನತಹಾ فتعالين أمتعكن وأسرحكن سراحا جميلا. ಓ ಪ್ರವಾದಿಯವರೇ, ತಮ್ಮ ಪತ್ನಿಯರೊಂದಿಗೆ ಹೇಳಿರಿ, ನೀವು ಐಹಿಕ ಬದುಕನ್ನು ಮತ್ತು ಅದರ ಶೃಂಗಾರವನ್ನು ಬಯಸುವುದಾದರೆ ಬನ್ನಿರಿ, ನಾನು ನಿಮಗೆ ಜೀವನಾಂಶವನ್ನು ನೀಡುವೆನು
ಮತ್ತು ಸುಂದರವಾದ ರೀತಿಯಲ್ಲಿ ವಿಚ್ಛೇದನೆ ಮಾಡುವೆನು. وإن كنتن تردن الله ورسوله والدار الآخرة فإن الله أعد للمحسنات منكن أجرا عظيما. ನೀವು ಅಲ್ಲಾಹು ಅವನ ಸಂದೇಶವಾಹಕರು ಮತ್ತು ಪರಲೋಕ ಭವನವನ್ನು ಬಯಸುವುದಾದರೆ ನಿಮ್ಮ ಪೈಕಿ ಸತ್ಕರ್ಮಿಗಳಿಗೆ ಅಲ್ಲಾಹು ಮಹಾ ಪ್ರತಿಫಲವನ್ನು ಸಿದ್ಧಗೊಳಿಸಿರುವನು. ಯಾ ನಿಸಾ ಅನ್ನಬಿ ಮನ್ ಯಅತಿ ಮಿನ್ಕುನ್ನ ಬಿಫಾಹಿಶತಿನ್ ಮುಬಯ್ಯಿನತಿನ್ ಯುದಾಅಫ್ ಲಹಲ್ ಅದಾಬು ضعفين وكان ذلك على الله يسيرا. ಓ ಪ್ರವಾದಿ ಪತ್ನಿಯರೇ, ನಿಮ್ಮ ಪೈಕಿ ಯಾರಾದರೂ ಸ್ಪಷ್ಟವಾದ ನೀಚಕೃತ್ಯವನ್ನು ಮಾಡಿದರೆ ಅವರಿಗೆ ಶಿಕ್ಷೆಯನ್ನು ದುಪ್ಪಟ್ಟು ಹೆಚ್ಚಿಸಲಾಗುವುದು. ಇದು ಅಲ್ಲಾಹುವಿನ ಮಟ್ಟಿಗೆ ಅತಿ ಸುಲಭವಾದುದಾಗಿದೆ. ومن يقنت منكن لله ورسوله وتعمل صالحا نؤتها أجرها مرتين وأعتدنا لها رزقا كريما. ನಿಮ್ಮ ಪೈಕಿ ಯಾರಾದರೂ ಅಲ್ಲಾಹುವಿಗೆ ಮತ್ತು ಅವನ ಸಂದೇಶವಾಹಕರಿಗೆ ವಿನಮ್ರತೆ ತೋರುವುದಾದರೆ ಮತ್ತು ಸತ್ಕರ್ಮವೆಸಗುವುದಾದರೆ ಆಕೆಗೆ ನಾವು ಆಕೆಯ ಪ್ರತಿಫಲವನ್ನು ಇಮ್ಮಡಿಯಾಗಿ ನೀಡುವೆವು. ನಾವು ಆಕೆಗೆ ಗೌರವಾನ್ವಿತ ಅನ್ನಾಧಾರವನ್ನು ಸಿದ್ಧಗೊಳಿಸಿರುವೆವು. ಯಾ ನಿಸಾ ಅನ್ನಬಿಯ್ಯಿ ಲಸ್ತುನ್ನ ಕಅಹದಿನ್ ಮಿನನ್ ನಿಸಾ إن اتقيتن فلا تخضعن بالقول فيطمع الذي في قلبه مرض وقلن قولا معروفا. ಓ ಪ್ರವಾದಿ ಪತ್ನಿಯರೇ, ನೀವು ಸ್ತ್ರೀಯರ ಪೈಕಿ ಇತರರಂತಲ್ಲ. ನೀವು ಭಯಭಕ್ತಿ ಪಾಲಿಸುವವರಾಗಿದ್ದರೆ ಅನ್ಯರೊಂದಿಗೆ ನಯವಾದ ಧ್ವನಿಯಲ್ಲಿ ಮಾತನಾಡದಿರಿ. ಆಗ ಹೃದಯದಲ್ಲಿ ರೋಗವಿರುವವನಿಗೆ ಆಸೆಯುಂಟಾಗಬಹುದು. ನೀವು ನ್ಯಾಯೋಚಿತವಾದ ಮಾತುಗಳನ್ನಾಡಿರಿ. وقرن في بيوتكن ولا تبرجن تبرج الجاهلية الأولى وأقمنا الصلاة وآتينا الزكاة وأطعنا الله ورسوله إنما يريد الله ليذهب عنكم الرجس أهل البيت ويطهركم تطهيرا. ನೀವು ನಿಮ್ಮ ಮನೆಗಳಲ್ಲಿ ತಂಗಿರಿ. ಗತ ಅಜ್ಞಾನ ಕಾಲದ ಸೌಂದರ್ಯ ಪ್ರದರ್ಶನದಂತಿರುವ ಸೌಂದರ್ಯ ಪ್ರದರ್ಶನವನ್ನು ನೀವು ಮಾಡದಿರಿ. ನೀವು ನಮಾಜನ್ನು ಸಂಸ್ಥಾಪಿಸಿರಿ ಮತ್ತು ಜಕಾತ್ ನೀಡಿರಿ. ಅಲ್ಲಾಹು ಮತ್ತು ಅವನ ಸಂದೇಶವಾಹಕರನ್ನು ಅನುಸರಿಸಿರಿ. ಓ ಪ್ರವಾದಿ ಮನೆಯವರೇ, ಅಲ್ಲಾಹು ಬಯಸುತ್ತಿರುವುದು ನಿಮ್ಮಿಂದ ಮಾಲಿನ್ಯವನ್ನು ನಿವಾರಿಸಲು ಮತ್ತು ನಿಮ್ಮನ್ನು ಸಂಪೂರ್ಣ ಶುದ್ಧೀಕರಿಸಲು ಮಾತ್ರವಾಗಿದೆ. ವದ್ಕುರ್ನ ಮಾ ಯುತ್ಲಾ ಫೀ ಬುಯೂತಿಕುನ್ನ ಮಿನ್ ಆಯಾತಿಲ್ಲಾಹಿ ವಲ್ ಹಿಕ್ಮಃ ಇನ್ನಲ್ಲಾಹ ಕಾನ ಲತೀಫನ್ ಖಬೀರಾ. ನಿಮ್ಮ ಮನೆಗಳಲ್ಲಿ ಓದಿಕೊಡಲಾಗುವ ಅಲ್ಲಾಹುವಿನ ಸೂಕ್ತಿಗಳನ್ನು ಮತ್ತು ತತ್ವಜ್ಞಾನವನ್ನು ಸ್ಮರಿಸಿರಿ. ಖಂಡಿತವಾಗಿಯೂ ಅಲ್ಲಾಹು ಸೂಕ್ಷ್ಮಜ್ಞಾನಿಯೂ ಆಗಿರುವನು. ಇನ್ನಲ್ ಮುಸ್ಲಿಮೀನ ವಲ್ ಮುಸ್ಲಿಮಾತಿ ವಲ್ ಮುಅ್ಮಿನೀನ ವಲ್ ಮುಅ್ಮಿನಾತಿ ವಲ್ ಕಾನಿತೀನ ವಲ್ ಕಾನಿತಾತಿ ವಸ್ ಸಾದಿಕೀನ ವಸ್ ಸಾದಿಕಾತಿ ವಸ್ والصابرين والصابرات والخاشعين والخاشعات والمتصدقين والمتصدقات والصائمين والصائمات
والحافظين فروجهم والحافظات والذاكرين الله كثيرا والذاكرات أعد الله لهم مغفرة وأجرا عظيما. ಅಲ್ಲಾಹುವಿಗೆ ಶರಣಾಗಿರುವ ಪುರುಷರು ಮತ್ತು ಸ್ತ್ರೀಯರು, ವಿಶ್ವಾಸಿಗಳಾಗಿರುವ ಪುರುಷರು ಮತ್ತು ಸ್ತ್ರೀಯರು, ಭಯಭಕ್ತಿಯುಳ್ಳ ಪುರುಷರು ಮತ್ತು ಸ್ತ್ರೀಯರು, ಸತ್ಯಸಂಧರಾಗಿರುವ ಪುರುಷರು ಮತ್ತು ಸ್ತ್ರೀಯರು, ತಾಳ್ಮೆ ವಹಿಸುವ ಪುರುಷರು ಮತ್ತು ಸ್ತ್ರೀಯರು, ವಿನಮ್ರರಾಗಿರುವ ಪುರುಷರು ಮತ್ತು ಸ್ತ್ರೀಯರು, ದಾನ ಧರ್ಮ ಮಾಡುವ ಪುರುಷರು ಮತ್ತು ಸ್ತ್ರೀಯರು, ಉಪವಾಸವನ್ನಾಚರಿಸುವ ಪುರುಷರು ಮತ್ತು ಸ್ತ್ರೀಯರು, ತಮ್ಮ ಗುಪ್ತಾಂಗಗಳನ್ನು ಸಂರಕ್ಷಿಸುವ ಪುರುಷರು ಮತ್ತು ಸ್ತ್ರೀಯರು, ಅಲ್ಲಾಹುವನ್ನು ಹೇರಳವಾಗಿ ಸ್ಮರಿಸುವ ಪುರುಷರು ಮತ್ತು ಸ್ತ್ರೀಯರು, ಇವರಿಗೆ ಅಲ್ಲಾಹು ಪಾಪ ಮುಕ್ತಿಯನ್ನು ಮತ್ತು ಮಹಾ ಪ್ರತಿಫಲವನ್ನು ಸಿದ್ಧಗೊಳಿಸಿರುವನು. وما كان لمؤمن ولا مؤمنة إذا قضى الله ورسوله أمرا أن يكون لهم الخيرة من أمرهم ومن يعص الله ورسوله فقد ضل ضلالا مبينا. ಅಲ್ಲಾಹು ಮತ್ತು ಅವನ ಸಂದೇಶವಾಹಕರು ಒಂದು ವಿಷಯವನ್ನು ತೀರ್ಮಾನಿಸಿದ ಬಳಿಕ ಸತ್ಯವಿಶ್ವಾಸಿಗಾಗಲಿ ಸತ್ಯವಿಶ್ವಾಸಿನಿಗಾಗಲಿ ತಮ್ಮ ವಿಷಯಕ್ಕೆ ಸಂಬಂಧಿಸಿ ಮುಕ್ತವಾದ ಅಭಿಪ್ರಾಯವಿರುವುದು ಯುಕ್ತವಾದುದಲ್ಲ. ಯಾರು ಅಲ್ಲಾಹು ಮತ್ತು ಅವನ ಸಂದೇಶವಾಹಕರನ್ನು ಧಿಕ್ಕರಿಸುವನೋ ಅವನು ಸ್ಪಷ್ಟವಾದ ವಿಧದಲ್ಲಿ ಪಥಭ್ರಷ್ಟನಾಗಿರುವನು. وَإِذْ تَقُولُ لِلَّذِي أَنْعَمَ اللَّهُ عَلَيْهِ وَأَنْعَمْتَ عَلَيْهِ أَمْسِكْ عَلَيْكَ زَوْجَكَ واتق الله وتخفي في نفسك ما الله مبديه وتخشى الناس والله أحق أن تخشاه فلما قضى زيد منها وطرا زوجناكها لكي لا يكون على المؤمنين حرج في أزواج أدعيائهم إذا قضوا منهن وطرا وكان أمر الله مفعولا. ನಿನ್ನ ಪತ್ನಿಯನ್ನು ನಿನ್ನ ಬಳಿಯೇ ಇರಿಸು ಮತ್ತು ಅಲ್ಲಾಹುವನ್ನು ಭಯಪಡು ಎಂದು ಅಲ್ಲಾಹು ಅನುಗ್ರಹ ನೀಡಿರುವ ಮತ್ತು ತಾವು ಅನುಗ್ರಹ ನೀಡಿರುವ ಒಬ್ಬ ವ್ಯಕ್ತಿಯೊಂದಿಗೆ ತಾವು ಹೇಳಿದ ಸಂದರ್ಭವನ್ನು ಸ್ಮರಿಸಿರಿ. ಅಲ್ಲಾಹು ಬಹಿರಂಗಪಡಿಸಲು ಮುಂದಾಗಿರುವ ವಿಷಯವನ್ನು ತಾವು ತಮ್ಮ ಹೃದಯದಲ್ಲಿ ಮರೆಮಾಚಿರುವಿರಿ ಮತ್ತು ತಾವು ಜನರನ್ನು ಭಯಪಟ್ಟಿರಿ. ಆದರೆ ತಾವು ಭಯಪಡಲು ಹೆಚ್ಚು ಅರ್ಹತೆಯುಳ್ಳವನು ಅಲ್ಲಾಹು ಆಗಿರುವನು. ತರುವಾಯ ಝೈದ್ ಆಕೆಯಿಂದ ಅಗತ್ಯವನ್ನು ಪೂರೈಸಿದಾಗ ನಾವು ಆಕೆಯನ್ನು ತಮಗೆ ಪತ್ನಿಯನ್ನಾಗಿ ಮಾಡಿದೆವು. ಇದು ತಮ್ಮ ದತ್ತುಪುತ್ರರು ಅವರ ಪತ್ನಿಯರಿಂದ ಅಗತ್ಯವನ್ನು ಪೂರೈಸಿದ ಬಳಿಕ ಅವರನ್ನು ವಿವಾಹವಾಗುವ ವಿಷಯದಲ್ಲಿ ಸತ್ಯವಿಶ್ವಾಸಿಗಳಿಗೆ ಯಾವುದೇ ಪ್ರಯಾಸವೂ ಉಂಟಾಗದಿರುವ ಸಲುವಾಗಿದೆ. ಅಲ್ಲಾಹುವಿನ ಆಜ್ಞೆಯು ಜಾರಿಗೊಳ್ಳುವಂಥದ್ದೇ ಆಗಿದೆ. ಮಾ ಕಾನ ಅಲನ್ ನಬಿಯ್ಯಿ ಮಿನ್ ಹರಜಿನ್ ಫೀಮಾ ಫರದಲ್ಲಾಹು ಲಹು ಸುನ್ನತಲ್ಲಾಹಿ ಫಿಲ್ಲದೀನ ಖಲೌ ಮಿನ್ ಕಬ್ಲ್ ವಕಾನ ಅಮ್ರುಲ್ಲಾಹಿ ಕದರಂ ಮಕ್ದೂರಾ. ಅಲ್ಲಾಹು ತನಗೆ ನಿಶ್ಚಯಿಸಿಕೊಟ್ಟಿರುವ ವಿಷಯದಲ್ಲಿ ಪ್ರವಾದಿಯವರಿಗೆ ಯಾವುದೇ ವ್ಯಥೆಯೂ ಉಂಟಾಗಬೇಕಾಗಿಲ್ಲ. ಮುಂಚೆ ಗತಿಸಿದವರ ಮೇಲೆ ಅಲ್ಲಾಹು ಜರುಗಿಸಿದ ಕ್ರಮವಾಗಿದೆ. ಅಲ್ಲಾಹುವಿನ ಆಜ್ಞೆಯು ಖಚಿತವಾಗಿರುವ ಒಂದು ವಿಧಿಯಾಗಿದೆ. ಅಲ್ಲದೀನ ಯುಬಲ್ಲಿಗೂನ ರಿಸಾಲಾತಿಲ್ಲಾಹಿ ವಯಖ್ಶೌನಹು ವಲಾ ಯಖ್ಶೌನ ಅಹದನ್ ಇಲ್ಲಲ್ಲಾಹ್ ವಕಫಾ ಬಿಲ್ಲಾಹಿ ಹಸೀಬಾ. ಅಂದರೆ ಅಲ್ಲಾಹುವಿನ ಸಂದೇಶಗಳನ್ನು ತಲುಪಿಸುವ, ಅವನನ್ನು ಭಯಪಡುವ ಮತ್ತು ಅಲ್ಲಾಹುವಿನ ಹೊರತು ಇತರ ಯಾರನ್ನೂ ಭಯಪಡದವರ ವಿಷಯದಲ್ಲಿರುವ ಅಲ್ಲಾಹುವಿನ ಕ್ರಮ ವಿಚಾರಣೆ ಮಾಡುವವನಾಗಿ
ಅಲ್ಲಾಹು ಸಾಕು. ما كان محمد أبا أحد من رجالكم ولكن رسول الله وخاتم النبيين وكان الله بكل شيء عليما. ಮುಹಮ್ಮದ್ ನಿಮ್ಮ ಪುರುಷರ ಪೈಕಿ ಯಾರ ತಂದೆಯೂ ಅಲ್ಲ, ಆದರೆ ಅವರು ಅಲ್ಲಾಹುವಿನ ಸಂದೇಶವಾಹಕರು ಮತ್ತು ಪ್ರವಾದಿಗಳ ಪೈಕಿ ಕಟ್ಟ ಕಡೆಯವರಾಗಿರುವರು. ಅಲ್ಲಾಹು ಎಲ್ಲ ವಿಷಯಗಳ ಬಗ್ಗೆ ಅರಿವುಳ್ಳವನಾಗಿರುವನು. ಯಾ ಅಯ್ಯುಹಲ್ಲದೀನ ಆಮನು ذ್ಕುರುಲ್ಲಾಹ ذಿಕ್ರನ್ ಕಸೀರಾ ವಸಬ್ಬಿಹೂಹು ಬುಕ್ರತನ್ ವಅಸೀಲಾ. ಓ ಸತ್ಯವಿಶ್ವಾಸಿಗಳೇ, ನೀವು ಅಲ್ಲಾಹುವನ್ನು ಹೇರಳವಾಗಿ ಸ್ಮರಿಸಿರಿ, ಬೆಳಗ್ಗೆ ಮತ್ತು ಸಂಜೆ ಅವನನ್ನು ಕೊಂಡಾಡುತ್ತೀರಿ. ಹುವಲ್ಲದೀ ಯುಸಲ್ಲೀ ಅಲೈಕುಂ ವಮಲಾಯಿಕತುಹು ಲಿಯುಖ್ರಿಜಕುಂ ಮಿನಲ್-ظುಲುಮಾತಿ ಇಲನ್-ನೂರ್ ವಕಾನ ಬಿಲ್-ಮುಅ್ಮಿನೀನ ರಹೀಮಾ. ಅವನು ನಿಮ್ಮ ಮೇಲೆ ಅನುಗ್ರಹಗಳನ್ನು ಸುರಿಸುವವನಾಗಿರುವನು ಮತ್ತು ಅವನ ಮಲಕ್ಗಳು ನಿಮಗಾಗಿ ಪ್ರಾರ್ಥಿಸುವರು. ಅದು ನಿಮ್ಮನ್ನು ಅಂಧಕಾರಗಳಿಂದ ಪ್ರಕಾಶದೆಡೆಗೆ ಹೊರತರುವ ಸಲುವಾಗಿ. ಅವನು ಸತ್ಯವಿಶ್ವಾಸಿಗಳೊಂದಿಗೆ ಅತ್ಯಧಿಕ ಕರುಣೆಯುಳ್ಳವನಾಗಿರುವನು. ತಹಿಯ್ಯತುಹುಂ ಯೌಮ ಯಲ್ಕೌನಹು ಸಲಾಮ್ ವಅಅದ್ದ ಲಹುಂ ಅಜ್ರನ್ ಕರೀಮಾ. ಅವರು ಅವನನ್ನು ಭೇಟಿಯಾಗುವ ದಿನ ಅವರಿಗಿರುವ ಅಭಿವಂದನೆಯು ಸಲಾಂ ಎಂದಾಗಿರುವುದು. ಅವನು ಅವರಿಗೆ ಗೌರವಾನ್ವಿತ ಪ್ರತಿಫಲವನ್ನು ಸಿದ್ಧಗೊಳಿಸಿರುವನು. ಯಾ ಅಯ್ಯುಹನ್ ನಬಿಯ್ಯು ಇನ್ನಾ ಅರ್ಸಲ್ನಾಕ ಶಾಹಿದನ್ ವಮುಬಶ್ಶಿರನ್ ವನದೀರಾ ವದಾಯಿಯನ್ ಇಲಲ್ಲಾಹಿ ಬಿಇذ್ನಿಹಿ ವಸಿರಾಜನ್ ಮುನೀರಾ. ಓ ಪ್ರವಾದಿಯವರೇ, ಖಂಡಿತವಾಗಿಯೂ ತಮ್ಮನ್ನು ನಾವು ಒಬ್ಬ ಸಾಕ್ಷಿಯನ್ನಾಗಿ ಮತ್ತು ಶುಭವಾರ್ತೆ ತಿಳಿಸುವವರನ್ನಾಗಿ ಹಾಗೂ ಮುನ್ನೆಚ್ಚರಿಕೆ ನೀಡುವವರನ್ನಾಗಿ ಕಳುಹಿಸಿರುವೆವು. ಅಲ್ಲಾಹುವಿನ ಅನುಮತಿ ಪ್ರಕಾರ ಅವನೆಡೆಗೆ ಆಹ್ವಾನಿಸುವವರನ್ನಾಗಿ ಮತ್ತು ಪ್ರಕಾಶ ಬೀರುವ ಒಂದು ದೀಪವನ್ನಾಗಿಯೂ ಕಳುಹಿಸಿರುವೆವು. وبشر المؤمنين بأن لهم من الله فضلا كبيرا. ಸತ್ಯವಿಶ್ವಾಸಿಗಳಿಗೆ ಅಲ್ಲಾಹುವಿನ ವತಿಯಿಂದ ಮಹಾ ಔದಾರ್ಯವು ಲಭ್ಯವಾಗಲಿದೆ ಎಂಬ ಶುಭವಾರ್ತೆಯನ್ನು ಅವರಿಗೆ ತಿಳಿಸಿರಿ. ولا تطع الكافرين والمنافقين ودع أذاهم وتوكل على الله وكفى بالله وكيلا. ಸತ್ಯ ನಿಷೇಧಿಗಳನ್ನು ಮತ್ತು ಕಪಟ ವಿಶ್ವಾಸಿಗಳನ್ನು ತಾವು ಅನುಸರಿಸದಿರಿ, ಅವರ ಕಿರುಕುಳಗಳನ್ನು ಕಡೆಗಣಿಸಿರಿ ಮತ್ತು ಅಲ್ಲಾಹುವಿನ ಮೇಲೆ ಭರವಸೆ ಇಡಿರಿ. ಕಾರ್ಯನಿರ್ವಾಹಕನಾಗಿ ಅಲ್ಲಾಹು ಸಾಕು. ಯಾ ಅಯ್ಯುಹಲ್ಲದೀನ ಆಮನೂ ಇದಾ ನಕಹ್ತುಮುಲ್ ಮುಅ್ಮಿನಾತಿ ಥುಮ್ಮ طلقتموهن من قبل أن تمسوهن فما لكم عليهن من عدة تعتدونها فمتعوهن وسرحوهن سراحا جميلا. ಓ ಸತ್ಯವಿಶ್ವಾಸಿಗಳೇ, ನೀವು ಸತ್ಯವಿಶ್ವಾಸಿನಿಯರನ್ನು ವಿವಾಹವಾಗಿ ತರುವಾಯ ಅವರನ್ನು ಸ್ಪರ್ಶಿಸುವುದಕ್ಕೆ ಮುಂಚೆಯೇ ವಿಚ್ಛೇದಿಸುವುದಾದರೆ ನೀವು ಎಣಿಕೆ ಮಾಡುವ ಇದ್ದವನ್ನು ಆಚರಿಸಬೇಕಾದ ಹೊಣೆಯು ಅವರಿಗೆ ನಿಮ್ಮೊಂದಿಗಿಲ್ಲ. ನೀವು ಅವರಿಗೆ ಮತ ನೀಡಿರಿ ಮತ್ತು ಸುಂದರವಾದ ರೀತಿಯಲ್ಲಿ ಅವರನ್ನು ಬಿಡುಗಡೆ ಮಾಡಿರಿ. ಯಾ ಅಯ್ಯುಹನ್ ನಬಿಯ್ಯು ಇನ್ನಾ ಅಹ್ಲಲ್ನಾ ಲಕ ಅಜ್ವಾಜಕ ಅಲ್ಲಾತೀ
آتيت أجورهن وما ملكت يمينك مما أفاء الله عليك وبنات عمك وبنات عماتك وبنات خالك وبنات خالاتك اللاتي هاجرن معك وامرأة مؤمنة إن وهبت نفسها للنبي إن أراد النبي أن يستنكحها خالصة لك من دون المؤمنين قد علمنا ما فرضنا عليهم في أزواجهم وما ملكت أيمانهم لكي لا يكون عليك حرج وكان الله غفورا رحيما. ಓ ಪ್ರವಾದಿಯವರೇ, ತಾವು ವಧುದಕ್ಷಿಣೆ ನೀಡಿ ವರಿಸಿರುವ ತಮ್ಮ ಮಡದಿಯರನ್ನು ನಾವು ತಮಗೆ ಧರ್ಮಸಮ್ಮತಗೊಳಿಸಿರುವೆವು. ಅಲ್ಲಾಹು ತಮಗೆ ಯುದ್ಧದಲ್ಲಿ ಅಧೀನಪಡಿಸಿಕೊಟ್ಟವರ ಪೈಕಿ ತಮ್ಮ ಬಲಗೈ ಸ್ವಾಧೀನದಲ್ಲಿರಿಸಿರುವ ಗುಲಾಮ ಸ್ತ್ರೀಯರನ್ನು ತಮ್ಮೊಂದಿಗೆ ಊರು ಬಿಟ್ಟು ಬಂದ ತಮ್ಮ ಪಿತೃ ಸಹೋದರ ಪುತ್ರಿಯರು, ಪಿತೃ ಸಹೋದರಿ ಪುತ್ರಿಯರು, ಮಾತೃ ಸಹೋದರಿ ಪುತ್ರಿಯರು ಮುಂತಾದವರನ್ನು ವಿವಾಹವಾಗುವುದು ತಮಗೆ ಧರ್ಮಸಮ್ಮತವಾಗಿದೆ. ಸತ್ಯವಿಶ್ವಾಸಿನಿಯಾಗಿರುವ ಓರ್ವ ಹೆಣ್ಣು ತನ್ನ ಶರೀರವನ್ನು ಪ್ರವಾದಿಗೆ ದಾನ ಮಾಡುವುದಾದರೆ ಮತ್ತು ಪ್ರವಾದಿಯು ಆಕೆಯನ್ನು ವಿವಾಹವಾಗಲು ಇಚ್ಛಿಸುವುದಾದರೆ ಅದು ಕೂಡ ಧರ್ಮಸಮ್ಮತವಾಗಿದೆ. ಇದು ಇತರ ಸತ್ಯವಿಶ್ವಾಸಿಗಳಿಗಿರದೆ ತಮಗೆ ಮಾತ್ರವಿರುವುದಾಗಿದೆ. ಅವರ ಪತ್ನಿಯರ ಮತ್ತು ಅವರ ಬಲಗೈ ಸ್ವಾಧೀನದಲ್ಲಿರಿಸಿರುವವರ ವಿಷಯದಲ್ಲಿ ನಾವು ಶಾಸನಗೊಳಿಸಿರುವುದು ನಮಗೆ ಚೆನ್ನಾಗಿ ತಿಳಿದಿದೆ. ಇದು ತಮಗೆ ಯಾವುದೇ ತೊಂದರೆಯುಂಟಾಗದಿರುವ ಸಲುವಾಗಿದೆ. ಅಲ್ಲಾಹು ಅತ್ಯಧಿಕ ಕ್ಷಮಿಸುವವನು ಅಪಾರ ಕರುಣೆಯುಳ್ಳವನು ಆಗಿರುವನು. ತುರ್ಜಿ ಮನ್ ತಶಾಉ ಮಿನ್ಹುನ್ನ ವತುವಿ ಇಲೈಕ ಮನ್ ತಶಾ ومن ابتغيت ممن عزلت فلا جناح عليك ذلك أدنى أن تقر أعينهن ولا يحزن ويرضين بما آتيتهن كلهم والله يعلم ما في قلوبكم وكان الله عليما حليما. ಅವರ ಪೈಕಿ ತಾವಿಚ್ಛಿಸುವವರನ್ನು ತಮಗೆ ಒತ್ತಟ್ಟಿಗಿಡಬಹುದು ಮತ್ತು ತಾವಿಚ್ಛಿಸುವವರನ್ನು ತಮ್ಮ ಬಳಿಗೆ ನಿಕಟಗೊಳಿಸಬಹುದು. ತಾವು ಒತ್ತಟ್ಟಿಗಿಟ್ಟವರ ಪೈಕಿ ಯಾರನ್ನಾದರೂ ತಾವು ಬಯಸುವುದಾದರೆ ತಮಗೆ ದೋಷವಿಲ್ಲ. ಅವರ ಕಣ್ಣು ತಂಪಾಗಲು, ಅವರು ದುಃಖಿಸದಿರಲು ಮತ್ತು ತಾವು ಅವರಿಗೆ ನೀಡಿರುವುದರಲ್ಲಿ ಅವರೆಲ್ಲರೂ ಸಂತೃಪ್ತರಾಗಲು ಅದು ಅತ್ಯಂತ ಸೂಕ್ತವಾಗಿದೆ. ನಿಮ್ಮ ಹೃದಯಗಳಲ್ಲಿರುವುದನ್ನು ಅಲ್ಲಾಹು ಅರಿಯುವನು. ಅಲ್ಲಾಹು ಸರ್ವಜ್ಞನು ಸಹನಾಶೀಲನೂ ಆಗಿರುವನು. ಲಾ ಯಹಿಲ್ಲು ಲಕ ನಿಸಾಉ ಮಿನ್ ಬಅದು ವಲಾ ಅನ್ ತಬದ್ದಲ ಬಿಹಿನ್ನ ಮಿನ್ ಅಜ್ವಾಜಿನ್ ವಲೌ ಅಅಜಬಕ ಹುಸ್ನುಹುನ್ನ ಇಲ್ಲಾ ಮಾ ಮಲಕತ್ ಯಮೀನುಕ್ وكان الله على كل شيء رقيبا. ಇನ್ನು ಮುಂದೆ ಇತರ ಸ್ತ್ರೀಯರನ್ನು ವಿವಾಹವಾಗಲು ತಮಗೆ ಅನುಮತಿ ಇಲ್ಲ. ಇವರ ಬದಲಿಗೆ ಇತರರನ್ನು ಪತ್ನಿಯರನ್ನಾಗಿ ಮಾಡಿಕೊಳ್ಳಲು ತಮಗೆ ಅನುಮತಿ ಇಲ್ಲ. ಅವರ ಸೌಂದರ್ಯವು ತಮಗೆ ಎಷ್ಟೇ ಆಕರ್ಷಕವಾಗಿ ಕಂಡರೂ ಸರಿ, ತಮ್ಮ ಬಲಗೈ ಸ್ವಾಧೀನದಲ್ಲಿರಿಸಿಕೊಂಡಿರುವ ಗುಲಾಮ ಸ್ತ್ರೀಯರ ಹೊರತು ಅಲ್ಲಾಹು ಎಲ್ಲ ವಿಷಯಗಳನ್ನು ವೀಕ್ಷಿಸುವವನಾಗಿರುವನು. ಯಾ ಅಯ್ಯುಹಲ್ಲದೀನ ಆಮನೂ ಲಾ ತದ್ಖುಲೂ ಬುಯೂತನ್ ನಬಿಯ್ಯಿ ಇಲ್ಲಾ ಅನ್ ಯು'ದನ
يأذن لكم إلى طعام غير ناظرين إناه ولكن إذا دعيتم فادخلوا فإذا طعمتم فانتشروا ولا مستأنسين لحديث إن ذلكم كان يؤذي النبي فيستحيي منكم والله لا يستحيي من الحق وإذا سألتموهن متاعا فاسألوهن من وراء حجاب ذلكم أطهر لقلوبكم وقلوبهن وما كان لكم أن تؤذوا رسول الله ولا أن تنكحوا أزواجه من بعده أبدا إن ذلكم كان عند الله عظيما. ಓ ಸತ್ಯವಿಶ್ವಾಸಿಗಳೇ, ಆಹಾರ ಸೇವಿಸುವುದಕ್ಕಾಗಿ ನಿಮ್ಮನ್ನು ಕರೆಯಲಾದರೆ ನಿಮಗೆ ಅನುಮತಿ ಸಿಕ್ಕಿದ ವಿನಾ ನೀವು ಪ್ರವಾದಿಯವರ ಮನೆಗಳನ್ನು ಪ್ರವೇಶಿಸದಿರಿ. ಆಹಾರ ಸಿದ್ಧಗೊಳ್ಳುವುದನ್ನು ವೀಕ್ಷಿಸುತ್ತಾ ಕೂರುವವರಾಗದಿರಿ. ಆದರೆ ನಿಮ್ಮನ್ನು ಕರೆಯಲಾದರೆ ಒಳ ಪ್ರವೇಶಿಸಿರಿ ಮತ್ತು ಆಹಾರ ಸೇವಿಸಿದ ಬಳಿಕ ಚದುರಿ ಹೋಗಿರಿ. ನೀವು ಹರಟೆ ಹೊಡೆಯುತ್ತಾ ಕೂರುವವರಾಗದಿರಿ. ಖಂಡಿತವಾಗಿಯೂ ಇವು ಪ್ರವಾದಿಯವರಿಗೆ ಕಿರುಕುಳ ಕೊಡುವುದಾಗಿದೆ. ನಿಮ್ಮೊಂದಿಗೆ ಅದನ್ನು ಹೇಳಲು ಅವರು ಸಂಕೋಚ ಪಡುತ್ತಿರುವರು. ಆದರೆ ಸತ್ಯದ ವಿಚಾರದಲ್ಲಿ ಅಲ್ಲಾಹು ಸಂಕೋಚ ಪಡಲಾರನು. ನೀವು ಅವರೊಂದಿಗೆ, ಅಂದರೆ ಪ್ರವಾದಿ ಪತ್ನಿಯರೊಂದಿಗೆ ಯಾವುದೇ ವಸ್ತುವನ್ನು ಕೇಳುವುದಾದರೆ ಪರದೆಯ ಹಿಂದಿನಿಂದ ಕೇಳಿರಿ. ಅದು ನಿಮ್ಮ ಹೃದಯಗಳಿಗೆ ಮತ್ತು ಅವರ ಹೃದಯಗಳಿಗೆ ಹೆಚ್ಚು ಪರಿಶುದ್ಧವಾಗಿದೆ. ಅಲ್ಲಾಹುವಿನ ಪ್ರವಾದಿಗೆ ಕಿರುಕುಳ ಕೊಡುವುದು ಮತ್ತು ಅವರ ಬಳಿಕ ಅವರ ಪತ್ನಿಯರನ್ನು ವಿವಾಹವಾಗುವುದು ನಿಮಗೆ ಧರ್ಮಸಮ್ಮತವಲ್ಲ. ಖಂಡಿತವಾಗಿಯೂ ಅವೆಲ್ಲವೂ ಅಲ್ಲಾಹುವಿನ ಬಳಿ ಗಂಭೀರ ವಿಷಯಗಳಾಗಿವೆ. ನೀವು ಏನನ್ನಾದರೂ ಬಹಿರಂಗಪಡಿಸುವುದಾದರೆ ಅಥವಾ ಮರೆಮಾಚುವುದಾದರೆ ಖಂಡಿತವಾಗಿಯೂ ಅಲ್ಲಾಹು ಸರ್ವ ವಿಷಯಗಳ ಬಗ್ಗೆಯೂ ಅರಿವುಳ್ಳವನಾಗಿರುವನು. ಲಾ ಜುನಾಹ ಅಲೈಹಿನ್ನ ಫೀ ಆಬಾಯಿಹಿನ್ನ ವಲಾ ಅಬ್ನಾಯಿಹಿನ್ನ ವಲಾ ಇಖ್ವಾನಿಹಿನ್ನ ವಲಾ إخوانهن ولا أبناء أخواتهن ولا نسائهن ولا ما ملكت أيمانهن واتقين الله إن الله كان على كل شيء شهيدا. ಆ ಸ್ತ್ರೀಯರಿಗೆ ಅವರ ಪಿತರೊಂದಿಗೆ, ಪುತ್ರರೊಂದಿಗೆ, ಸಹೋದರರೊಂದಿಗೆ, ಸಹೋದರ ಪುತ್ರರೊಂದಿಗೆ, ಸಹೋದರಿ ಪುತ್ರರೊಂದಿಗೆ, ಅವರಲ್ಲಿ ಸೇರಿದ ಸ್ತ್ರೀಯರೊಂದಿಗೆ ಮತ್ತು ಅವರ ಬಲಗೈಗಳು ಅಧೀನದಲ್ಲಿರಿಸಿದವರೊಂದಿಗೆ ಬೆರೆಯುವುದರಲ್ಲಿ ವಿರೋಧವಿಲ್ಲ. ನೀವು ಅಲ್ಲಾಹುವನ್ನು ಭಯಪಡಿರಿ. ಖಂಡಿತವಾಗಿಯೂ ಅಲ್ಲಾಹು ಸರ್ವ ವಿಷಯಗಳಿಗೂ ಸಾಕ್ಷಿಯಾಗಿರುವನು. ಇನ್ನಲ್ಲಾಹ ವ ಮಲಾಯಿಕತಹು ಯುಸಲ್ಲೂನ ಅಲನ್ ನಬಿ ಯಾ ಅಯ್ಯುಹಲ್ಲದೀನ ಆಮನೂ ಸಲ್ಲೂ ಅಲೈಹಿ ವಸಲ್ಲಿಮೂ ತಸ್ಲೀಮಾ. ಖಂಡಿತವಾಗಿಯೂ ಅಲ್ಲಾಹು ಮತ್ತು ಅವನ ಮಲಕ್ಗಳು ಪ್ರವಾದಿಯವರ ಮೇಲೆ ಕರುಣೆ ತೋರುತ್ತಾರೆ. ಓ ಸತ್ಯವಿಶ್ವಾಸಿಗಳೇ, ನೀವು ಸಹ ಅವರ ಮೇಲೆ ಅಲ್ಲಾಹುವಿನ ಕರುಣೆ ಮತ್ತು ಶಾಂತಿಯು ವರ್ಷಿಸಲು ಪ್ರಾರ್ಥಿಸಿರಿ. ಇನ್ನಲ್ಲದೀನ ಯುಝೂನ ಅಲ್ಲಾಹ ವ ರಸೂಲಹು ಲಅನಹುಮುಲ್ಲಾಹು ಫಿದ್ ದುನ್ಯಾ ವಲ್ ಆಖಿರತಿ ವ ಅಅದ್ದ ಲಹುಂ ಅದಾಬನ್ ಮುಹೀನಾ. ಅಲ್ಲಾಹು ಮತ್ತು ಅವನ ಸಂದೇಶವಾಹಕರಿಗೆ
ಕಿರುಕುಳ ಕೊಡುವವರನ್ನು ಅಲ್ಲಾಹು ಇಹಲೋಕದಲ್ಲೂ ಪರಲೋಕದಲ್ಲೂ ಶಪಿಸಿರುವನು. ಅವರಿಗೆ ಅಪಮಾನಕರ ಶಿಕ್ಷೆಯನ್ನು ಅವನು ಸಿದ್ಧಗೊಳಿಸಿರುವನು. والذين يؤذون المؤمنين والمؤمنات بغير ما اكتسبوا فقد احتملوا بهتانا وإثما مبينا. ಸತ್ಯವಿಶ್ವಾಸಿಗಳಿಗೆ ಮತ್ತು ಸತ್ಯವಿಶ್ವಾಸಿನಿಗಳಿಗೆ ಅವರು ಕೆಡುಕಾಗಿರುವ ಏನನ್ನೂ ಮಾಡದಿದ್ದರೂ ಕಿರುಕುಳ ಕೊಡುವವರು ಯಾರೋ ಅವರು ಸುಳ್ಳಾರೋಪವನ್ನು ಮತ್ತು ಬಹಿರಂಗವಾದ ಪಾಪವನ್ನು ವಹಿಸಿಕೊಂಡಿರುವರು. ಯಾ ಅಯ್ಯುಹನ್ ನಬಿಯು ಕುಲ್ ಲಿಅಜ್ವಾಜಿಕ ವಬನಾತಿಕ ವನಿಸಾಇಲ್ ಮುಅ್ಮಿನೀನ ಯುದ್ನೀನ ಅಲೈಹಿನ್ನ ಮಿನ್ ಜಲಾಬೀಬಿಹಿನ್ ذلك أدنى أن يعرفن فلا يؤذين وكان الله غفورا رحيما. ಓ ಪ್ರವಾದಿಯವರೇ, ತಮ್ಮ ಪತ್ನಿಯರೊಂದಿಗೆ, ಪುತ್ರಿಯರೊಂದಿಗೆ ಮತ್ತು ಸತ್ಯವಿಶ್ವಾಸಿನಿ ಸ್ತ್ರೀಯರೊಂದಿಗೆ ಅವರು ತಮ್ಮ ಜಲಾಬೀಬನ್ನು ತಮ್ಮ ಶರೀರದ ಮೇಲೆ ಇಳಿಸಿಕೊಳ್ಳುವಂತೆ ಹೇಳಿರಿ. ಅವರು ಗುರುತಿಸಲ್ಪಡಲು ಮತ್ತು ಅವರು ಕಿರುಕುಳಕ್ಕೊಳಗಾಗದಿರಲು ಅದು ಅತ್ಯಂತ ಸೂಕ್ತವಾಗಿದೆ. ಅಲ್ಲಾಹು ಅತ್ಯಧಿಕ ಕ್ಷಮಿಸುವವನು ಅಪಾರ ಕರುಣೆಯುಳ್ಳವನೂ ಆಗಿರುವನು. ಲಇನ್ ಲಂ ಯಂತಹಿಲ್ ಮುನಾಫಿಕೂನ ವಲ್ಲದೀನ ಫೀ ಕುಲೂಬಿಹಿಂ ಮರದು ವಲ್ ಮುರ್ಜಿಫೂನ ಫಿಲ್ ಮದೀನತಿ لنغرينك بهم ثم لا يجاورونك فيها إلا قليلا. ಕಪಟ ವಿಶ್ವಾಸಿಗಳು ತಮ್ಮ ಹೃದಯಗಳಲ್ಲಿ ರೋಗವಿರುವವರು ಮತ್ತು ಮದೀನದಲ್ಲಿ ವದಂತಿ ಹಬ್ಬಿಸಿ ಕ್ಷೋಭೆಯನ್ನುಂಟು ಮಾಡುವವರು ಅದನ್ನು ನಿಲ್ಲಿಸದಿದ್ದರೆ ಖಂಡಿತವಾಗಿಯೂ ತಮ್ಮನ್ನು ನಾವು ಅವರ ವಿರುದ್ಧ ತಿರುಗಿಸಿ ಬಿಡುವೆವು. ತರುವಾಯ ಅಲ್ಪ ಸಮಯ ಮಾತ್ರ ಅವರಿಗೆ ತಮ್ಮ ನೆರೆಯವರಾಗಿರಲು ಸಾಧ್ಯ. ಮಲ್ಊನೀನ್ ಐನಮಾ ಥುಕಿಫೂ ಉಖಿದೂ ವಕುತ್ತಿಲೂ ತಕ್ತೀಲಾ. ಅವರು ಶಾಪಪೀಡಿತ ಸ್ಥಿತಿಯಲ್ಲಿರುವರು. ಅವರೆಲ್ಲೇ ಕಂಡುಬಂದರೂ ಹಿಡಿಯಲ್ಪಡುವರು ಮತ್ತು ಕೊಲ್ಲಲ್ಪಡುವರು. ಸುನ್ನತಲ್ಲಾಹಿ ಫಿಲ್ಲದೀನ ಖಲೌ ಮಿನ್ ಕಬ್ಲ್ ವಲನ್ ತಜಿದ ಲಿಸುನ್ನತಿಲ್ಲಾಹಿ ತಬ್ದೀಲಾ. ಮುಂಚೆ ಗತಿಸಿದವರ ವಿಷಯದಲ್ಲಿ ಅಲ್ಲಾಹು ಕೈಗೊಂಡಿರುವ ಅದೇ ಕ್ರಮ. ಅಲ್ಲಾಹುವಿನ ಕ್ರಮಕ್ಕೆ ತಾವು ಯಾವುದೇ ಬದಲಾವಣೆಯನ್ನು ಕಾಣಲಾರಿರಿ. ಯಸ್ಅಲುಕ ಅನ್ನಾಸು ಅನಿಸ್ ಸಾಅಹ್ ಕುಲ್ ಇನ್ನಮಾ ಇಲ್ಮುಹಾ ಇಂದಲ್ಲಾಹ್ ವಮಾ ಯುದ್ರೀಕ ಲಅಲ್ಲ ಅಸ್ಸಾಅತ ತಕೂನು ಕರೀಬಾ. ಅಂತ್ಯಗಳಿಗೆಯ ಬಗ್ಗೆ ಜನರು ತಮ್ಮೊಂದಿಗೆ ಕೇಳುವರು. ತಾವು ಹೇಳಿರಿ, ಅದರ ಅರಿವಿರುವುದು ಅಲ್ಲಾಹುವಿನ ಬಳಿ ಮಾತ್ರವಾಗಿದೆ. ಅದರ ಬಗ್ಗೆ ತಮಗೆ ತಿಳಿಸಿಕೊಡುವಂತಹದು ಏನಿದೆ? ಅಂತ್ಯಗಳಿಗೆಯು ಸನಿಹದಲ್ಲೇ ಇರಲೂಬಹುದು. ಇನ್ನಲ್ಲಾಹ ಲಅನಲ್ ಕಾಫಿರೀನ ವಅಅದ್ದ ಲಹುಂ ಸഈರಾ. ಖಂಡಿತವಾಗಿಯೂ ಅಲ್ಲಾಹು ಸತ್ಯ ನಿಷೇಧಿಗಳನ್ನು ಶಪಿಸಿರುವನು ಮತ್ತು ಅವರಿಗೆ ಧಗಧಗಿಸುವ ನರಕಾಗ್ನಿಯನ್ನು ಸಿದ್ಧಗೊಳಿಸಿರುವನು. ಖಾಲಿದೀನ ಫೀಹಾ ಅಬದನ್ ಲಾ ಯಜಿದೂನ ವಲಿಯನ್ ವಲಾ ನಸೀರಾ. ಅವರು ಅದರಲ್ಲಿ ಶಾಶ್ವತವಾಗಿ ವಾಸಿಸುವರು. ಅವರು ಯಾವುದೇ ರಕ್ಷಕನನ್ನಾಗಲಿ ಸಹಾಯಕನನ್ನಾಗಲಿ ಕಾಣಲಾರರು. ಯೌಮ ತುಕಲ್ಲಬು ವಜೂಹುಹುಂ ಫಿನ್ನಾರಿ ಯಕೂಲೂನ ಯಾ ಲೈತನಾ ಅತಅನಾ ಅಲ್ಲಾಹ ವ ಅತಅನಾ ಅರ್-ರಸೂಲ. ಅವರ ಮುಖಗಳನ್ನು ನರಕಾಗ್ನಿಯಲ್ಲಿ ಬುಡಮೇಲುಗೊಳಿಸಲಾಗುವ ದಿನ ಅವರು ಹೇಳುವರು, ನಾವು ಅಲ್ಲಾಹು ಮತ್ತು ಅವನ ಸಂದೇಶವಾಹಕರನ್ನು ಅನುಸರಿಸಿದ್ದರೆ ಎಷ್ಟು ಚೆನ್ನಾಗಿತ್ತು. ವಕಾಲೂ ರಬ್ಬನಾ ಇನ್ನಾ ಅತಅನಾ ಸಾದತನಾ ವಕುಬರಾಅನಾ ಫಅضಲ್ಲೂನಾ ಅಸ್-ಸಬೀಲಾ
ربنا آتهم ضعفين من العذاب والعنهم لعنا كبيرا. ಅವರು ಹೇಳುವರು, ನಮ್ಮ ರಬ್ ಅಂದರೆ ನಮ್ಮ ಪರಿಪಾಲಕನೇ, ನಾವು ನಮ್ಮ ನಾಯಕರನ್ನು ಮತ್ತು ಮುಖಂಡರನ್ನು ಅನುಸರಿಸಿದೆವು, ಅವರು ನಮ್ಮನ್ನು ಪಥಭ್ರಷ್ಟಗೊಳಿಸಿದರು. ನಮ್ಮ ರಬ್ ಅಂದರೆ ನಮ್ಮ ಪರಿಪಾಲಕನೇ, ಅವರಿಗೆ ಇಮ್ಮಡಿ ಶಿಕ್ಷೆಯನ್ನು ನೀಡು ಮತ್ತು ಅವರನ್ನು ಉಗ್ರವಾಗಿ ಶಪಿಸು. ಯಾ ಅಯ್ಯುಹಲ್ಲದೀನ ಆಮನೂ ಲಾ ತಕೂನೂ ಕಲ್ಲದೀನ ಆದೌ ಮೂಸಾ ಫಬರ್ರಅಹು ಅಲ್ಲಾಹು ಮಿಮ್ಮಾ ಕಾಲೂ ವಕಾನ ಇಂದಲ್ಲಾಹಿ ವಜೀಹಾ. ಓ ಸತ್ಯವಿಶ್ವಾಸಿಗಳೇ, ಮೂಸಾರಿಗೆ ಕಿರುಕುಳ ಕೊಟ್ಟವರಂತೆ ನೀವಾಗದಿರಿ. ತರುವಾಯ ಅಲ್ಲಾಹು ಅವರು ಹೇಳಿರುವುದರಿಂದ ಅವರನ್ನು ಅಂದರೆ ಮೂಸಾರನ್ನು ಮುಕ್ತಗೊಳಿಸಿದನು. ಅವರು ಅಂದರೆ ಮೂಸಾ ಅಲ್ಲಾಹುವಿನ ಬಳಿ ಉತ್ಕೃಷ್ಟರಾಗಿರುವರು. ಯಾ ಅಯ್ಯುಹಲ್ಲದೀನ ಆಮನು ತಖುಲ್ಲಾಹ ವಖೂಲು ಕೌಲನ್ ಸದೀದಾ. ಓ ಸತ್ಯವಿಶ್ವಾಸಿಗಳೇ, ನೀವು ಅಲ್ಲಾಹುವನ್ನು ಭಯಪಡಿರಿ ಮತ್ತು ಸರಿಯಾದ ಮಾತುಗಳನ್ನಾಡಿರಿ. ಯುಸ್ಲಿಹ್ ಲಕುಂ ಅಅಮಾಲಕುಂ ವಯಗ್ಫಿರ್ ಲಕುಂ ದುನೂಬಕುಂ ವಮನ್ ಯುತಿಇಲ್ಲಾಹ ವರಸೂಲಹು ಫಖದ್ ಫಾಜ ಫೌಜನ್ ಅಜೀಮಾ. ಹಾಗಾದರೆ ಅವನು ನಿಮಗೆ ನಿಮ್ಮ ಕರ್ಮಗಳನ್ನು ಸುಧಾರಿಸಿಕೊಡುವನು ಮತ್ತು ನಿಮ್ಮ ಪಾಪಗಳನ್ನು ಕ್ಷಮಿಸುವನು. ಯಾರು ಅಲ್ಲಾಹುವನ್ನು ಮತ್ತು ಅವನ ಸಂದೇಶವಾಹಕರನ್ನು ಅನುಸರಿಸುವನು ಅವನು ಮಹಾ ವಿಜಯವನ್ನು ಗಳಿಸಿರುವನು. ಇನ್ನಾ ಅರದ್ನಲ್ ಅಮಾನತ ಅಲಸ್ ಸಮಾವಾತಿ ವಲ್ ಅರ್ದಿ ವಲ್ ಜಿಬಾಲಿ ಫಅಬೈನ ಅನ್ ಯಹ್ಮಿಲ್ನಹಾ ವಅಶ್ಫಕ್ನ ಮಿನ್ಹಾ ವಹಮಲಹಲ್ ಇನ್ಸಾನ್ ಇನ್ನಹು ಕಾನ ಝಲೂಮನ್ ಜಹೂಲಾ. ಖಂಡಿತವಾಗಿಯೂ ನಾವು ಆ ಅಮಾನತ್ತನ್ನು ಅಂದರೆ ಹೊಣೆಗಾರಿಕೆಯನ್ನು ಆಕಾಶಗಳ, ಭೂಮಿಯ ಮತ್ತು ಪರ್ವತಗಳ ಮುಂದೆ ತೋರಿಸಿದೆವು. ಆದರೆ ಅದನ್ನು ವಹಿಸಿಕೊಳ್ಳಲು ಅವು ನಿರಾಕರಿಸಿದವು ಮತ್ತು ಅದರ ಬಗ್ಗೆ ಅವು ಭಯಪಟ್ಟವು. ಆದರೆ ಮನುಷ್ಯನು ಅದನ್ನು ವಹಿಸಿಕೊಂಡನು. ಖಂಡಿತವಾಗಿಯೂ ಅವನು ಮಹಾ ಅಕ್ರಮಿಯೂ ಅವಿವೇಕಿಯೂ ಆಗಿರುವನು. ಲಿಯುಅದ್ದಿಬ ಅಲ್ಲಾಹುಲ್ ಮುನಾಫಿಕೀನ ವಲ್ ಮುನಾಫಿಕಾತಿ ವಲ್ ಮುಶ್ರಿಕೀನ ವಲ್ ಮುಶ್ರಿಕಾತಿ ವಯತೂಬ ಅಲ್ಲಾಹು ಅಲಲ್ ಮುಅ್ಮಿನೀನ ವಲ್ ಮುಅ್ಮಿನಾತ್ ವಕಾನ ಅಲ್ಲಾಹು ಗಫೂರರ್ ರಹೀಮಾ. ಕಪಟ ವಿಶ್ವಾಸಿಗಳನ್ನು ಮತ್ತು ಕಪಟ ವಿಶ್ವಾಸಿನಿಯರನ್ನು, ಬಹುದೇವ ವಿಶ್ವಾಸಿಗಳನ್ನು ಮತ್ತು ಬಹುದೇವ ವಿಶ್ವಾಸಿನಿಯರನ್ನು ಅಲ್ಲಾಹು ಶಿಕ್ಷಿಸುವ ಸಲುವಾಗಿ ಸತ್ಯವಿಶ್ವಾಸಿಗಳ ಮತ್ತು ಸತ್ಯವಿಶ್ವಾಸಿನಿಯರ ಪಶ್ಚಾತ್ತಾಪವನ್ನು ಅಲ್ಲಾಹು ಸ್ವೀಕರಿಸುವ ಸಲುವಾಗಿ ಅಲ್ಲಾಹು ಅತ್ಯಧಿಕ ಕ್ಷಮಿಸುವವನೂ ಅಪಾರ ಕರುಣೆಯುಳ್ಳವನೂ ಆಗಿರುವನು.